ಸರ್ ಇವತ್ತಿನ ಪತ್ರಿಕಾಗೋಷ್ಠಿ ಉದ್ದೇಶ BK ಮೋಹನ್ ಕುಮಾರ್ ಅಂತೇಳಿ ವಿಕಾಸಶೀಲ ಇನ್ಸಾನ್ ಪಾರ್ಟಿಯ ರಾಷ್ಟ್ರೀಯ ಉಪಾಧ್ಯಕ್ಷರು ಮತ್ತೆ ನಮ್ಮ ಒಂದು ಕರ್ನಾಟಕ ಘಟಕದ ರಾಜ್ಯಾಧ್ಯಕ್ಷರಾಗಿದ್ದೀವಿ. ಇವತ್ತು ನಮ್ಮ ಅತಿ ಹಿಂದುಳಿದ ವರ್ಗಗಳ ಒಂದು ಧ್ವನಿಯಾಗಿ ನಾವು ವಿಕಾಸಶೀಲ ಇನ್ಸಾನ್ ಪಾರ್ಟಿಯನ್ನ 7ನೇ ತಾರೀಕು ಬೆಂಗಳೂರಿನ ಲಲಿತ್ ಅಶೋಕದಲ್ಲಿ ಉದ್ಘಾಟನೆ ಮಾಡ್ತಾ ಇದ್ದೀವಿ. ಅದ್ರ ಪ್ರಯುಕ್ತ ಎಲ್ಲ ರಾಜ್ಯದ 4 ವಿಭಾಗಗಳಾಗಿ ಕಲಬುರಗಿಯಲ್ಲಿ ಮೊದಲನೇದಾಗಿ ಪ್ರೆಸ್ ಮೀಟ್ ಮಾಡಿ ಅಲ್ಲಿ ಜನಕ್ಕೆ ಆಹ್ವಾನ ಕೊಟ್ಟಿದ್ದೀವಿ, ಗುರುಗಳಿಗೆ ಆಹ್ವಾನ ಕೊಟ್ಟಿದ್ದೀವಿ, ಎಲ್ಲ ನಮ್ಮ ಹಿಂದುಳಿದ ವರ್ಗಗಳ ಸಮಾಜದ ಜನಕ್ಕೆ ಆಹ್ವಾನ ಕೊಟ್ಟಿದ್ದೀವಿ, ನಾಯಕರಿಗೆ ಸೇರಿ. ಅದೇ ರೀತಿಯಾಗಿ ಇವತ್ತು ಹುಬ್ಳಿಗೆ ಬಂದಿದ್ದೀವಿ. ಹುಬ್ಳಿಯಲ್ಲೂ ನಮ್ಮ ವಿಕಾಸಶೀಲ ಇನ್ಸಾನ್ ಪಾರ್ಟಿಯ ಒಂದು ಉದ್ಘಾಟನೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನ ಆಹ್ವಾನಿಸ್ಲಿಕ್ಕೆ ಇಲ್ಲಿ ಬಂದಿದ್ದೀವಿ. ಮುಂದೆ ನಾವು ಮೈಸೂರಲ್ಲಿದೆ ಗುರುವಾರ 28ಕ್ಕೆ ಅಲ್ಲಿ ಮಾಡ್ತಾ ಇದ್ದೀವಿ ಸರ್. ಪಕ್ಷದೊಳಗೆ ಹಿಂದುಳಿದ ಅಂತಂದ್ರಲ್ಲ ಸರ್, ಯಾವ್ಯಾವೆಲ್ಲ ನಿಮ್ಮ ಹಿಂದುಳಿದ ವರ್ಗಗಳು ಬರ್ತಾವೆ ಸರ್? ಎಲ್ಲ ಹಿಂದುಳಿದ ವರ್ಗ 145 ಜಾತಿ ಹಿಂದುಳಿದ ವರ್ಗಗಳು, 46 ಅಲೆಮಾರಿ ಸೇರಿ 195 ಜಾತಿ ಜೊತೆನಲ್ಲಿ 2,20,00,000 ವೋಟರ್ಸ್ ನ ಕರ್ಕೊಂಡು ನಾವು ಹೋಗ್ತಾ ಇದೀವಿ ಸರ್. ಸರ್ ಏನು ಉದ್ದೇಶ ಸರ್ ಈ ಪಕ್ಷ ಕಟ್ಟಲಿಕ್ಕೆ? ಸರ್ ಇದು ಪಕ್ಷ ಕಟ್ಟಲಿಕ್ಕೆ ನಮ್ ಎಲ್ಲ ಸಣ್ಣ ಸಣ್ಣ ಸಮಾಜಗಳ ರಾಜಕೀಯವಾಗಿ ಅವ್ರಿಗೆ ಮೀಸಲಾತಿ ಬೇಕು ಸರ್. ರಾಜಕೀಯವಾಗಿ ಎಲ್ಲ ಸಮಾಜಗಳು ಮುಂದೆ ಬರಬೇಕು. ಇವತ್ತು ಅಧಿಕಾರ ಹಸ್ತಾಂತರ ಕರೆಕ್ಟ್ ಆಗಿ ನಡೀತಾ ಇಲ್ಲ, ಒಂದೇ ಕಡೆ ಕೇಂದ್ರೀಕೃತವಾಗಿದೆ. ಅದರಿಂದ ನಾವು ಈ ಒಂದು ಪಕ್ಷನ ಕಟ್ಟಿ ನಾವು ಎಲ್ಲ ಹಿಂದುಳಿದ ವರ್ಗಗಳಿಗೆ ಆ ರಾಜಕೀಯವಾಗಿ ಅಧಿಕಾರ ಸಿಗ್ಬೇಕು. ಅದು ಸಿಕ್ಕಿದ್ರೆ ಮಾತ್ರನೇ ಅವ್ರ ಮಕ್ಕಳು ಶೈಕ್ಷಣಿಕವಾಗಿ ಮತ್ತೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಮುಂದೆ ಬರಕಾಗ್ತದೆ. ಆದ್ರಿಂದ ನಾವು ಇದನ್ನ ಮಾಡ್ತಾ ಇದೀವಿ ಸರ್. ಎಲ್ಲ ಜನರ ಬೆಂಬಲ ಇದೆ ಸರ್ ನಮ್ಗೆ. ಎಲ್ಲ ಹಿಂದುಳಿದ ವರ್ಗಗಳು ನಮ್ಗೆ ಇವತ್ತು ರಾಜಕೀಯ ಧ್ವನಿ ಮಾಡ್ಲಿಕ್ಕೆ ಒಂದು ವೇದಿಕೆ ಕಲ್ಪಿಸ್ಕೊಟ್ಟಿದ್ದೀರಿ. ನಾವೆಲ್ಲರೂ ನಿಮ್ ಜೊತೆ ಬರ್ತೀವಿ ಅಂತ ಹೇಳಿ ಎಲ್ಲ ಜಗದ್ಗುರುಗಳು ಘೋಷಣೆ ಮಾಡಿದ್ದಾರೆ, ನಾಯಕರು ಘೋಷಣೆ ಮಾಡಿದ್ದಾರೆ. ನಮ್ಮ ಹಿಂದೆ ಬರಕ್ಕೆ ಎಲ್ಲ ರಾಜಕೀಯ ಪ್ರತಿಭಾವಂತರು ಏನೇನೀಗ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಬೇರೆ ಬೇರೆ ರಾಜಕೀಯ ಪಕ್ಷಗಳಲ್ಲಿ ಕೆಲಸ ಮಾಡಿದ್ದಾರೆ, ಎಲ್ಲರೂ ಬಿಟ್ಟು ನಮ್ಮ ಸಮಾಜನ ನಮ್ಮ ಒಂದು ಹಿಂದುಳಿದ ವರ್ಗಗಳ ಸಮಾಜಗಳ ಒಂದು ಪಕ್ಷ ವಿಕಾಸಶೀಲ ಇನ್ಸಾನ್ ಪಾರ್ಟಿನ ಬೆಂಬಲಿಸ್ತಾರೆ. 40 ಸೀಟ್ ಬೇಕಂತ ಡಿಮ್ಯಾಂಡ್ ಮಾಡ್ತಾ ಇದ್ರಿ. ಹೌದು ಸರ್, ನಾವು 1,40,00,000 ಜನ ಇದೀವಿ ಸರ್ ಇಲ್ಲಿ ಹಿಂದುಳಿದ ವರ್ಗದ ಎಲ್ಲ ವೋಟರ್ಸ್ ತಗೊಂಡ್ರೆ. ಅದ್ರಲ್ಲಿ 2 ಲಕ್ಷಕ್ಕೆ ಒಬ್ಬ MLA ಅಂತ ಹೇಳಿದ್ರೆ 70 ಜನ MLA ಇರ್ಬೇಕಾಯ್ತು ಸರ್ ನಾವು. ಆದ್ರೆ ಅಲ್ಲಿ 7 ಜನನೂ ಇಲ್ಲ ಸರ್ ನಾವು. ಆ ಒಂದು ಕಾರಣದಿಂದಾನೇ ನಾವು 40 ಸೀಟ್ ತಗೊಂಡು ನಮ್ಮ ಭಾಗ ನಾವು ಕೇಳ್ತಾ ಇದ್ದೀವಿ. ಯಾರಿಗೆ ಕೇಳ್ತಾ ಇದ್ದೀರಿ ಸರ್ 40 ಸೀಟ್ ತಾವು? ಈಗ ನಾವು ಕಾಂಗ್ರೆಸ್ ಅಲ್ಲಿ ನಾವು ಬೇಡಿಕೆ ಇಟ್ಟಿದ್ದೀವಿ, ನಮ್ಗೆ 40 ಸೀಟ್ ಮುಂದಿನ ಚುನಾವಣೆಯಲ್ಲಿ ನಮ್ಗೆ 40 ಸೀಟ್ ಬೇಕು ಅಂತ. ಹೌದೌದು, GBA ಎಲೆಕ್ಷನ್ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಈಗ ಏನಾದ್ರು ನಾವು ನಮ್ಗೆ ಮತ್ತೆ ಕಾಂಗ್ರೆಸ್ಗೆ ಮಾತುಕತೆ ಆದ್ರೆ ನಾವು ಅವ್ರಿಗೆ ಬೆಂಬಲ ಕೊಡ್ತೀವಿ, ಇಲ್ಲ ಅಂದ್ರೆ ನಾವು GBA ಎಲೆಕ್ಷನ್ ಎಲ್ಲ ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಎಲ್ಲ ಡೈರಿಗಳು, ಬ್ಯಾಂಕು ಎಲ್ಲ ಹತ್ರ ನಮ್ಮ ಪಕ್ಷ ಸ್ಪರ್ಧೆ ಮಾಡುತ್ತೆ ಸರ್. ಕಾಂಗ್ರೆಸ್ 40 ಸೀಟ್ ಕೊಟ್ಟರೆ ನಿಮಗೆ ಪಕ್ಷ ಕಟ್ಟಲ್ಲ ತಾವು? ಇಲ್ಲ, ನಾವು ಕಟ್ಟೆ ಕಟ್ತೀವಿ. ಪಕ್ಷ ನಾವು ಸಪರೇಟ್ ಭಾಗ ಕೇಳ್ತಾ ಇದೀವಿ. ಪಕ್ಷ ಯಾವತ್ತಿದ್ರೂ ಪಕ್ಷನೇ,